ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಐಸ್ ಕ್ರೀಮ್ ಎಲ್ಲರೂ ಇಷ್ಟಪಡುವಂಥ ಫುಡ್ ಇದು. ಹೊರಗಡೆ ಹೋದರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಐಸ್ ಕ್ರೀಮ್ ತಿಂತೀವಿ, ತುಂಬಾ ಇಷ್ಟಪಡ್ತೀವಿ. ಆದರೆ ಅದನ್ನು ಮನೆಯಲ್ಲಿರುವ ಇಂಗ್ರೀಡಿಯೆಂಟೇ ಬಳಸ್ಕೊಂಡು ನಾನು ಐಸ್ ಕ್ರೀಮ್ ಮಾಡಿದ್ದೀನಿ. ತುಂಬಾ ರುಚಿ ಇರುತ್ತೆ. ಹೊರಗಡೆ ಏನು ತಿಂತೀವೋ ಅದೇ ಟೇಸ್ಟ್ ಇರುತ್ತೆ. ವೆನಿಲಾ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. 1 ಲೀಟ್ರ್ ಹಾಲು ತೊಗೊತಾ ಇದ್ದೀನಿ. ಗಟ್ಟಿ ಹಾಲೇ ಉಪಯೋಗಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಗಟ್ಟಿ ಹಾಲು ಉಪಯೋಗಿಸ್ಬೇಕು, ಹಾಗಾದರೆ ಬೇಗ ಚೆನ್ನಾಗಿ ಬರುತ್ತೆ. ಹಾಕಿದಾಗ ತಳ ಹಿಡಿಯುತ್ತೆ, ತುಂಬಾ ತಿರುಗಿಸ್ತಾ ಇರಬೇಕು. ಈಗ ಹಾಲು ಬಿಸಿಯಾಗಿದೆ ಅಂದಾಗ 2 ಸ್ಪೂನ್ ಹಾಲು ಎತ್ತಿಟ್ಕೊತಾ ಇದ್ದೀನಿ. ತುಂಬಾ ತಳ ಹಿಡಿಯುತ್ತೆ, ಗಟ್ಟಿ ಹಾಲು ಆದ್ದರಿಂದ ತಿರುಗಿಸ್ತಾನೇ ಇರಬೇಕು. ಈಗ 0.5% ಹಾಲು ಡ್ರೈ ಆಗಿದೆ, ಹಾಗೆ ಗಟ್ಟಿ ಆಗ್ತಾ ಬಂದಿದೆ ತುಂಬ ಚೆನ್ನಾಗಿ. ಈಗ ಅದು ಗಟ್ಟಿ ಆಗ್ತಾ ಇರುವಾಗ ಈ ಕಡೆ 2 ಸ್ಪೂನ್ ಕಾರ್ನ್ಫ್ಲವರ್ ತೊಗೊಳ್ಳೋಣ. ಕಾರ್ನ್ಫ್ಲವರ್ ಪೌಡರ್ನ ಅರ್ಧ ಲೀಟ್ರ್ ತೊಗೊಂಡ್ರೆ 1 ಸ್ಪೂನ್ ತೊಗೊಳ್ಳಿ. ನಾನು 1 ಲೀಟ್ರ್ ತೊಗೊಂಡಿದ್ದೀನಿ, ಹಾಗಾಗಿ 2 ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಲಲ್ಲಿ ಕದ್ರಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಅರ್ಧ ಹಾಲು ಡ್ರೈ ಆದಮೇಲೆ ತೊಗೋಬೇಕು. ಈಗ ಸಕ್ಕರೆ ತೊಗೊತಾ ಇದ್ದೀನಿ 1 ಬಟ್ಲು. ಅದು ಸಕ್ಕರೆನೂ ಚೆನ್ನಾಗಿ ಕರಗಿದೆ. ಹಾಲು 40% ಆಗಿದೆ ಅಂದಮೇಲೆ, ಅಷ್ಟು ಗಟ್ಟಿ ಆಗಿದೆ ಅಂದಮೇಲೆ ನಾವು ಕಾರ್ನ್ಫ್ಲವರ್ ಕದ್ರಿರೋದನ್ನು ಹಾಕಬೇಕು. ಲಾಸ್ಟ್ ಮೂಮೆಂಟಲ್ಲಿ ಹಾಕಬೇಕು. ಹೀಗೆ ಚೆನ್ನಾಗಿ ಡ್ರೈ ಆಗಿದೆ, 40% ಆಗಿದೆ ನೋಡಿ. ಹಾಲು ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ, ಡ್ರೈ ಆಗಿದೆ, ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಅನ್ನುವಾಗ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಮತ್ತೆ ಬೇರೆ ಏನು ಇಂಗ್ರೀಡಿಯೆಂಟ್ ಹಾಕ್ತಾಯಿಲ್ಲ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ 1 ಸಾರಿಗೆ ಮಾತ್ರ ಗ್ರೈಂಡ್ ಮಾಡ್ಕೋಬೇಕು, ಸ್ವಲ್ಪ ನೊರೆ ಬರೋತನ ಅಷ್ಟೇ. ಈಗ ವೆನಿಲಾ ಎಸೆನ್ಷಿಯಲ್ ಹಾಕ್ತಾಯಿದ್ದೀನಿ. ವೆನಿಲಾ ಐಸ್ ಕ್ರೀಮ್ ಆದ್ದರಿಂದ ಹಾಕ್ತಾಯಿದ್ದೀನಿ. ಮನೇಲಿ ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಗೇ ಇರುತ್ತೆ ಟೇಸ್ಟು. ಇದು ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಈಗ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಒಂದು ಕವರ್ ಹಾಕಿ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. 2 ತಾಸು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಈಗ 2 ತಾಸು ಆಗಿದೆ. ಈಗ ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೋಬೇಕು, ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಏನಿಲ್ಲ, ಇದು ಪ್ರೋಸೆಸ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಆದರೆ ಐಸ್ ಕ್ರೀಮ್ ತುಂಬಾ ಸ್ಮೂತ್ ಬರುತ್ತೆ. ಸೇಮ್ ಹೊರಗಡೆ ತಿಂತೀವಲ್ಲ ಅಷ್ಟು ಐಸ್ ಕ್ರೀಮ್ ಚೆನ್ನಾಗಿ ವೆನಿಲಾ ಐಸ್ ಕ್ರೀಮ್ ಥರನೇ ಇರಬೇಕು ಅಂದರೆ ಸ್ವಲ್ಪ ಇನ್ನೊಮ್ಮೆ ಗ್ರೈಂಡ್ ಮಾಡಬೇಕು. 2 ಅವರ್ ಆದಮೇಲೆ ಇದು ಕೂಡ ಅಷ್ಟೇ, 1 ಸಾರಿ ಮಾತ್ರ ನೊರೆ ಬರೋ ತನಕ ಅಷ್ಟೇ ಇದು ಮಾಡಬೇಕು. ಮಸಾಲ ಖಾರ ರುಬ್ತೀವಲ್ಲ ಆ ಟೈಪ್ ಬೇಡ, 1 ಗ್ರೈಂಡ್ ಮಾಡಿದರೆ ಸಾಕು ಫ್ರೆಂಡ್ಸ್. ಅಷ್ಟೇ ಚೆನ್ನಾಗಿ ನೊರೆ ಬಂದಿದೆ. ಹಾಗೆ ಈಗ 8 ಅವರ್ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ ಐಸ್ ಕ್ರೀಮು. ನನಗಂತೂ ತುಂಬಾ ಇಷ್ಟ ಆಯಿತು, ನಾನು ಮಾಡಿರೋ ಐಸ್ ಕ್ರೀಮ್ ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಯಾವುದೇ ಥರ ಕಲರ್ ಬಳಸ್ತಾನೆ ಮನೇಲಿರೋ ಇಂಗ್ರೀಡಿಯೆಂಟೇ ಬಳಸ್ಕೊಂಡು ಈ ಥರ ಹೊರಗಡೆ ಸಿಗೋ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಬೋದು ಅಂದರೆ ತುಂಬಾ ಈಸಿ ಇರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲೇ ತುಂಬ ಖುಷಿಯಿಂದ ತಿನ್ಕೋಬೋದು. ಮನೆಯಲ್ಲೇ 100 ರೂಪೀಸ್ ಅಷ್ಟೇ ಖರ್ಚಾಗೋದು, ಇದಕ್ಕೆ ಜಾಸ್ತಿ ಏನು ಖರ್ಚಾಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಯಾರ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.